ಎಲ್ಲ ನನ್ನ ಪ್ರೀತಿಯ ರೈತ ಬಂದ ನಮಸ್ಕಾರ. ನಾನು ನಿಮ್ಮ ಗುಂಡ್ಲುಪೇಟೆ ಮೈದೀನ್ ಮಾತಾಡ್ತಿದ್ದೇನೆ. ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕೊಡಿಶಿಯಾ ಅಂತ ಹೇಳಿದ್ರೆ ಕೊಯಮತ್ತೂರಲ್ಲಿ ಇದು ಕೊಡಿಶಿಯಾ ಅಂತ ಒಂದು ಜಾತ್ರೆ. ಇದು ರೈತರ ಜಾತ್ರೆ ಮಾಡಿದ್ದಾರೆ. ಈ ಟೋಟಲ್ ಎಲ್ಲ ರೈತರು ಬಂದು ಇಲ್ಲಿ ಇವತ್ತು 4 ದಿವಸದಿಂದ ನಡೀತಾ ಇದೆ ಫಂಕ್ಷನ್. ಇದು 4 ದಿವಸದಿಂದ ಇದೆ ರೈತರ ಜಾತ್ರೆ. ಇದ್ರ ಹೆಸರು ಏನಂದ್ರೆ ರೈತರ ಜಾತ್ರೆ. ಇದರಲ್ಲಿ ಹಲವಾರು ಐಟಮ್ಗಳು ಬಂದು ಹಲವಾರು ಕಂಪ್ನಿಗಳು, ಟ್ರ್ಯಾಕ್ಟರ್ ಆಗಲಿ, JCB ಆಗಲಿ, ಆಮೇಲೆ ರೋಟೋಟ್ರ್ ಆಗಲಿ, ಎಲ್ಲ ಐಟಮ್ಗಳು ಮಾಡ್ತಾರೆ. ಅದರಲ್ಲೇ ನಮ್ಮ ರೋಟಾ ಕಿಂಗ್ ಅಂತ ಒಂದು ಕಂಪ್ನಿ ನಾವು ಹಾಕಿದ್ದೀವಿ ಇಲ್ಲಿ. 4 ದಿವಸದಿಂದ ನಮ್ಮ ಕಂಪ್ನಿಗೆ ಟೋಟಲ್ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಎಲ್ಲ ಕಡೆಯಿಂದ 1.5 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ನಮಗೆ 1.5 ಕೋಟಿ ರೂಪಾಯಿ ಗಂಟ ನಮ್ಮ ಕಂಪ್ನಿಗೆ, ರೋಟಾ ಕಿಂಗ್ ಕಂಪ್ನಿಗೆ 1.5 ಕೋಟಿ 4 ದಿವಸಕ್ಕೆ ಕಲೆಕ್ಷನ್ ಆಗಿದೆ. ನಮಗೆ ಬುಕ್ಕಿಂಗ್ ಆಗೈತೆ. ಇನ್ನು ನಾಳೆ ಒಂದು ದಿವಸ ಇರುತ್ತೆ, ಸೋಮವಾರ. ಇದು ಇವಾಗ ಏನಪ್ಪ ವಿಷಯನ ಮಾತಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ರೈತರಿಗೆ ಒಂದು ನಿಮಿಷ, ರೈತರಿಗೆ ನೋಡಿ, ಇವಾಗ ಗೇರ್ ಬಾಕ್ಸ್ ಇದೆ ನೋಡಿ, ಕುಮ್ಕಿ ಗೇರ್ ಬಾಕ್ಸು. ಈಗ ತಿರ್ಗಾ ಚೇಂಜ್ ಮಾಡಿದ್ದೀವಿ ನಾವು. ಮೊದಲು ಇದ್ದಿದ್ದಕ್ಕೂ ಇವಾಗಲೂ ತುಂಬ ಚೇಂಜ್ ಮಾಡಿದ್ದೀವಿ. ಈಗೆಲ್ಲ ಹೆವಿ ಬೋಲ್ಟು. ಇವತ್ತು ಭಾನುವಾರ, ಇವತ್ತಿಂದ ನಾವು ಎಲ್ಲ ಟೋಟಲಾಗಿ ಎಲ್ಲನೂ ಚೇಂಜ್ ಮಾಡಿದ್ದೀವಿ. ಈ ಕುಮ್ಕಿ ಬೋಲ್ಟು, ಆಮೇಲೆ ಈ ಗೇರ್ ಬಾಕ್ಸು ಮತ್ತು ಇಲ್ಲೆಲ್ಲ ಕಟ್ಕತೆ ಇದೆ ಅಂತ ಹೇಳಿದ್ರು, ಅದು ಕೂಡ ನಾನು ಎಲ್ಲನೂ ಚೇಂಜ್ ಮಾಡಿಸಿದ್ದೀವಿ. ಇನ್ನು ಯಾವುದು ಕಟ್ಕಲಲ್ಲ, ಪಕ್ಕ ಇರುತ್ತೆ. ಆಮೇಲೆ ಇದು ಈ ಗೇಜು ಎಲ್ಲನೂ ಹಾಕಿದ್ದೀವಿ ಸರ್. ಬನ್ನಿ ವಾಂಗಣ. ಆಮೇಲೆ ಈ ರೋಲ್ ಇದೆ ನೋಡಿ, ಈ ರೋಲ್ ರಾಡ್ಗಳು ಬೆಂಡ್ ಆಗುತ್ತೆ ಅಂತ ಹೇಳಿದ್ರು, ಕಂಪ್ಲೇಂಟ್ ಮಾಡ್ತಿದ್ರು. ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ರೋಟಾ ಕಿಂಗ್ ಬ್ಲೇಡು ಮೊದಲು ನಮ್ಮ ಕಂಪ್ನಿ ಗ್ಯಾರಂಟಿ ಕೊಟ್ಟಿದ್ದಿಲ್ಲ. ಇವಾಗ ಏನಂತ ಹೇಳಿದ್ರೆ, ಕಟ್ಟ ಆದರೆ ಪೀಸ್ ಟು ಪೀಸ್ ಗ್ಯಾರಂಟಿ ಕೊಡಿ ಅಂತ ನಮ್ಮ ಬಾಸ್ ಗುಜರಾತ್ನವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಫೈನ್ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಸರ್. ಈಗೆಲ್ಲ ಅಪ್ಡೇಟ್ ಮಾಡಿ ರೈತರೆ. ಈ ಗೇರ್ ಬಾಕ್ಸು ಸರಿ, ಈ ಗೇರ್ ಬಾಕ್ಸ್ ಮೊದಲು ಸ್ವಲ್ಪ ಸಣ್ಣ ಇತ್ತು, ಈಗ ಸ್ವಲ್ಪ ಇನ್ನೂ ಅಪ್ಡೇಟ್ ಮಾಡಿದ್ದಾರೆ. ಈಗೆಲ್ಲ ಬರೋದೆಲ್ಲ ಫುಲ್ ಹೆವಿ. ಟೋಟಲ್ ನಿಮ್ಗೆ 5 ವರ್ಷ ಗ್ಯಾರಂಟಿ ಏನೇನು ಬೇಕು ಅದು ಇನ್ನೂ ಕೂಡ ನಾವು ಹೆಚ್ಚಾಗಿ ನಾವು ಮಾಡ್ತಾಯಿದ್ದೀವಿ. ಏನು ಗ್ಯಾರಂಟಿ ಐತೆ ಆ ಗ್ಯಾರಂಟಿಯನ್ನು ಬ್ಯಾಕ್ ಹೊಡೆಯಲ್ಲ. ಈಗ ಯಾತಿಗೆ ಈ ವಿಡಿಯೋ ಬಂದು ಕೊಯಮತ್ತೂರಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬಾಸ್ ಏನಂತ ಹೇಳಿದ್ರು, ನಮ್ಮ ರೋಟಾ ಕಿಂಗ್ ಕಂಪ್ನಿಯವರು, ಗುಜರಾತ್ನವರು, ಒಂದು ಬ್ಲೇಡ್ ಕಟ್ಟಾಯಿತು ಅಂದರೆ ಪೀಸ್ ಟು ಪೀಸ್ ಬೇರೆ ಕೊಡಿ ರೈತರಿಗೆ ನೋಯಿಸ್ಬಿಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಇಲ್ಲಿ ಬಂದು ಒಂದು ವೀಡಿಯೋ ಮಾಡಿದ್ದೀವಿ. 4 ದಿವಸಕ್ಕೆ 1.5 ಕೋಟಿ ರೂಪಾಯಿ ನಮಗೆ ಕಲೆಕ್ಷನ್ ಆಗುತ್ತೆ. ಎಲ್ಲ ಆಂಧ್ರ, ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ ಎಲ್ಲರೂ ರೈತರು ಬಂದು 1.5 ಕೋಟಿ ರೂಪಾಯಿ ಆರ್ಡರ್ ಕೊಟ್ಟಿದ್ದಾರೆ ನಮಗೆ. ಜೈ ಜವಾನ್ ಜೈ ಕಿಸಾನ್. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಗುಂಡ್ಲುಪೇಟೆಯ ರೈತ ಬಂಧುಗಳಾದ HM ಮೈದೀನ್ ಮತ್ತು ಕುಮಾರ್ ಅವರ ಸೇವಾ ಮನೋಭಾವ ನಿಜಕ್ಕೂ ಅನನ್ಯ. ರೈತರ ಕಷ್ಟವೇ ತಮ್ಮ ಕಷ್ಟವೆಂದು ಭಾವಿಸಿ ಅವರಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಈ ಜೋಡಿಯ ನಿಸ್ವಾರ್ಥ ಸೇವೆಯೂ ಸಾಕಾರ ಮೂರ್ತಿಗಳಾಗಿದ್ದಾರೆ. ತಮ್ಮ ನಾಡಿನ ರೈತರಿಗೆ ಅತ್ಯುತ್ತಮ ಕೃಷಿ ಯಂತ್ರೋಪಕರಣಗಳು ಕೈಗೆಟುಕುವ ಬೆಲೆಯಲ್ಲಿ ಮತ್ತು ಅತ್ಯುನ್ನತ ಗುಣಮಟ್ಟದಲ್ಲಿ ಲಭ್ಯವಾಗಬೇಕು ಎನ್ನುವ ದೃಢ ಸಂಕಲ್ಪದಿಂದ ಈ ಸಾರಥಿಗಳು ದೂರದ ಗುಜರಾತ್ಗೆ ತೆರಳಿದರು. ಅಲ್ಲಿನ ರೋಟಾವೇಟರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಅಂದರೆ MD ಅವರೊಂದಿಗೆ ಸುದೀರ್ಘವಾದಂತಹ ಮಾತುಕತೆ ನಡೆಸಿ ರೈತರ ಹಿತದೃಷ್ಟಿಯಿಂದ ಉಪಕರಣಗಳ ಗುಣಮಟ್ಟದಲ್ಲಿ ಉತ್ತಮವಾದಂತಹ ಮಹತ್ತರವಾದಂತಹ ಸುಧಾರಣೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಕೇವಲ ವ್ಯಾಪಾರವನ್ನು ಅಷ್ಟೇ ನೋಡಲ್ಲ, ಬದಲಾಗಿ ರೈತರಿಗೆ ಬ್ಲೇಡ್ ಕಟ್ ಆದರೆ ಪೀಸ್ ಟು ಪೀಸ್ ಬದಲಾಯಿಸಿ ಕೊಡುವ ಭರವಸೆಯಂತಹ ಗ್ಯಾರಂಟಿಗಳನ್ನು ಕೊಡಿಸಿ ರೈತರ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಉಸಿರು ಹೋದರೂ ಹೆಸರು ಉಳಿಯಬೇಕು ಎಂಬ ಆದರ್ಶವನ್ನು ಮೈಗೂಡಿಸಿಕೊಂಡು ಮೈದೀನ್ ಮತ್ತು ಕುಮಾರ್ ಅವರು ತೋರುತ್ತಿರುವ ಈ ಬದ್ಧತೆ ಹಾಗೂ ಪ್ರಾಮಾಣಿಕತೆ ನಿಜಕ್ಕೂ ಮೆಚ್ಚುವಂಥದ್ದು. ಕೊಯಮತ್ತೂರಿನಲ್ಲಿ ನಡೆಯುತ್ತಿರುವ ಕೃಷಿ ಪ್ರದರ್ಶನವು 4 ದಿನಗಳಿಂದ ನಡೆಯುತ್ತಿದ್ದು, ಇದನ್ನು ರೈತರ ಜಾತ್ರೆ ಅಂತ ಕರೀತಾರೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ರೈತರು ಈ ಪ್ರದರ್ಶನಕ್ಕೆ ಭೇಟಿ ನೀಡುತ್ತಿದ್ದು, 4 ದಿನಗಳಲ್ಲಿ ರೋಟಾವೇಟರ್ ಕಂಪನಿಗೆ ಸುಮಾರು 1.5 ಕೋಟಿ ಮೌಲ್ಯದ ಬುಕ್ಕಿಂಗ್ ಆಗಿದೆ. ಹಾಗಾಗಿ ಜನ ಮೆಚ್ಚಿದ ಈ ರೈತ ಮಿತ್ರರ ಸೇವೆ ಪ್ರತಿ ರೈತನ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಿದೆ. ರೈತರ ಉಳಿವಿಗಾಗಿ ದುಡಿಯುತ್ತಿರುವ ಇವರ ಈ ಪಯಣ ನಿರಂತರವಾಗಿರಲಿ. ಗುಂಡ್ಲುಪೇಟೆಯ ಹೆಮ್ಮೆಯ ಈ ಜೋಡಿಯ ರೈತರ ಮಿತ್ರರಿಗೆ ನಮ್ಮ ಗೌರವಪೂರ್ವಕ ವಂದನೆಗಳು, ಅಭಿನಂದನೆಗಳು.